ನಮಸ್ಕಾರ, ಸ್ಪೇಡ್ ನ್ಯೂಸ್ಗೆ ಸ್ವಾಗತ. ನಾನು ಚಂದ್ರಕಲಾ ನೂತನಗೌಡ. ಅಮಿತಾಬ್ ಬಚ್ಚನ್ ನಿಧನ ನೋಡಿ, ಇಂತಹ ವದಂತಿಗಳಿಗೆ ಬ್ರೇಕ್ ಅನ್ನ ಹಾಕಿದ್ದಾರೆ ಸ್ವತಃ ಅಮಿತಾಬ್ ಬಚ್ಚನ್ ಅವರು. ಹೌದು, ನನಗೆ ಆಪರೇಷನ್ ಆಗಿಲ್ಲ, ನಾನು ಚೆನ್ನಾಗಿದ್ದೀನಿ ವದಂತಿಗೆ ಬ್ರೇಕ್ ಅನ್ನ ಹಾಕಿದ್ದಾರೆ ಅಮಿತಾಬ್. ಬಾಲಿವುಡ್ನ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಅವರಿಗೆ ಸರ್ಜರಿ ಆಗಿದೆ, ಹಾಗೆ ಐಸಿಯುಗೆ ದಾಖಲಾಗಿದ್ದಾರೆ. ಅವರು ಬದುಕುವುದೇ ಡೌಟ್ ಅನ್ನುವಂಥ ವದಂತಿಗಳಿಗೆ ಸ್ವತಃ ಬಿಗ್ ಬಿ ಬ್ರೇಕ್ ಅನ್ನ ಹಾಕಿದ್ದಾರೆ. ತಾವು ಬರೆದಿದ್ದ ಬ್ಲಾಗ್ ಪೋಸ್ಟ್ ಅನ್ನ ಜನರು ತಿಳ್ಕೊಂಡಿದ್ದಾರೆ ಅಂತ ಸ್ಪಷ್ಟಪಡಿಸಿರುವ 83 ವರ್ಷದ ನಟ ತಾವು ಸಂಪೂರ್ಣವಾಗಿ ಆರಾಮಾಗಿ ಇರುವುದಾಗಿ ತಿಳಿಸಿದ್ದಾರೆ. ಇದು ಫಿಫಾ ವಿಶ್ವಕಪ್ನಲ್ಲಿ ಅರ್ಜೆಂಟೀನಾ ಸೋಲಿನ ಕುರಿತಾದಂತಹ ಪೋಸ್ಟ್ ಆಗಿತ್ತು ಅಂತ ಹೇಳೋದ್ರ ಮೂಲಕ ಅಭಿಮಾನಿಗಳು ನಿಟ್ಟುಸಿರನ್ನ ಬಿಡುವಂತೆ ಮಾಡಿದ್ದಾರೆ. ಇನ್ನು ಬಾಲಿವುಡ್ನ ಮೆಗಾಸ್ಟಾರ್ ಅಮಿತಾಬ್ ಬಚ್ಚನ್ ಅವರಿಗೆ ಸರ್ಜರಿ ಆಗಿದೆ. ಅವರು ಐಸಿಯುನಲ್ಲಿ ದಾಖಲಾಗಿದ್ದು ಅವರಿಗೆ ಈಗ ಹೆಚ್ಚಿನ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇದೆ. ಅವರು ಉಳಿಯೋದೇ ಡೌಟ್ ಅನ್ನುವಂತಹ ಸುದ್ದಿ ಕೋಟ್ಯಾಂತರ ಅಭಿಮಾನಿಗಳ ಮನಸ್ಸನ್ನ ಕದಡಿದ್ದಂತೂ ಸುಳ್ಳಲ್ಲ. ಇದು ಇತ್ತೀಚೆಗೆ ಭಾರಿ ಆತಂಕವನ್ನು ಕೂಡ ಮೂಡಿಸಿತ್ತು. ಆದರೆ ಈಗ ಸ್ವತಃ ಬಿಗ್ ಬಿ ಈ ಎಲ್ಲ ವದಂತಿಗಳಿಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ತಮ್ಮ ಬ್ಲಾಗ್ ಪೋಸ್ಟನ್ನು ಜನರು ತಪ್ಪು ತಿಳ್ಕೊಂಡಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ ಫ್ಯಾನ್ಸ್ ಕೂಡ ಅಪ್ಪ ಹೆಂಗೋ ನಮ್ಮ ಬಿಗ್ ಬಿ ಅವರು ಒಳ್ಳೆ ಅಪ್ಡೇಟ್ ಕೊಟ್ಟರು, ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳೋದ್ರ ಮೂಲಕ ನಮ್ಮ ಅಭಿಮಾನಿಗಳಿಗೆ ಒಂದು ಸಂತಸದ ವಾತಾವರಣವನ್ನು ಅಥವಾ ಹಬ್ಬದೂಟವನ್ನೇ ಉಣಬಡಿಸಿದ್ರು, ಅವರು ಆರಾಮಾಗಿದ್ದಾರೆ ಅನ್ನುವಂಥ ಮಾತನ್ನು ಆಡೋದ್ರ ಮುಖಾಂತರ ಎಷ್ಟೋ ಅಭಿಮಾನಿಗಳು ಇವತ್ತು ಭಾಳ ಖುಷಿಯಾಗಿದ್ದಾರೆ. ನೋಡಿ, ಅರ್ಜೆಂಟೀನಾ ಸೋಲಿನ ಬಗ್ಗೆ ಬರೆದಿದ್ರು ಬಿಗ್ ಬಿ. ಇಲ್ಲಿ ಎಡವಟ್ಟಾಯಿತು ಆ್ಯಕ್ಚುಲಿ ಹೇಳಬೇಕಂತಂದರೆ. ಅಮಿತಾಬ್ ಬಚ್ಚನ್ ಅವರಿಗೆ ಈಗ 83 ವರ್ಷ ವಯಸ್ಸು. ಅವರು ತಾವು ಸಂಪೂರ್ಣವಾಗಿ ಆರಾಮಾಗಿ ಇರೋದಾಗಿ ತಿಳಿಸಿದ್ದಾರೆ. ಫಿಫಾ ವಿಶ್ವಕಪ್ ಫೈನಲ್ನಲ್ಲಿ ಸ್ಪೇನ್ ವಿರುದ್ಧ ಅರ್ಜೆಂಟೀನಾ ಸೋತಿದ್ರ ಬಗ್ಗೆ ಅವರು ಬ್ಲಾಗ್ನಲ್ಲಿ ಬರ್ಕೊಂಡಿದ್ರು. ಚಾಂಪಿಯನ್ ಮೆಸ್ಸಿ ಸೋತಾಗ ಆಗುವ ಮಾನಸಿಕ ಸ್ಥಿತಿಯನ್ನು ವಿವರಿಸುವುದಕ್ಕೆ ಅವರು ಆಸ್ಪತ್ರೆಯ ಉದಾಹರಣೆಯನ್ನು ಕೊಟ್ಟರು. ಆದರೆ ಜನರು ಅದನ್ನು ತಮಗೆ ಸಂಬಂಧಿಸಿದ್ದು ಅಂತ ತಪ್ಪಾಗಿ ಭಾವಿಸಿದ್ದಾರೆ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ. ಆ ಗೊಂದಲ ಮೂಡಿಸಿದಂತಹ ಏನು ಬ್ಲಾಗ್ ಪೋಸ್ಟ್ ಇದೆಯಲ್ಲ ನೋಡಿ, ಬಿಗ್ ಬಿ ತಮ್ಮ ಬ್ಲಾಗ್ನಲ್ಲಿ ಆಸ್ಪತ್ರೆ, ಸರ್ಜರಿ ಮತ್ತು ಐಸಿಯು ಮುಗಿಸಿ ಮನೆಗೆ ಮರಳುವ ಸಮಯ ಅತ್ಯಂತ ಕಷ್ಟಕರ ಹಂತ ಅಂತ ಬರ್ಕೊಂಡಿದ್ರು. ನೀವು ದೊಡ್ಡ ಚಾಂಪಿಯನ್ ಆಗಿದ್ದಾಗ ಒಂದು ದಿನ ಸೋಲನ್ನು ಎದುರಿಸ್ತೀರಿ, ಅದು ಜೀವನದ ಕಠಿಣ ಹಂತ ಅಂತ ಉಲ್ಲೇಖ ಕೂಡ ಮಾಡ್ತಾರೆ. ಈ ಸಾಲುಗಳನ್ನು ನೋಡಿ ಅಭಿಮಾನಿಗಳು ಅಮಿತಾಬ್ ಅವರ ಆರೋಗ್ಯ ಕೈಕೊಟ್ಟಿದೆ ಅಂತ ಗಾಬರಿ ಆಗ್ತಾರೆ. ಸಿನಿಮಾಗಳಲ್ಲಿ ಬ್ಯುಸಿ ಇರುವ ನಟ ತಮ್ಮ ಆರೋಗ್ಯದ ವದಂತಿಗಳಿಗೆ ಪೂರ್ಣ ವಿರಾಮ ಇಟ್ಟಿರುವ ಬಿಗ್ ಬಿ ಸದ್ಯ ತಮ್ಮ ಶೂಟಿಂಗ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಅವರು ಶೀಘ್ರದಲ್ಲೇ ಕೌನ್ ಬನೇಗಾ ಕರೋಡ್ಪತಿ ಸೀಸನ್ 18ರ ಹೋಸ್ಟಿಂಗ್ ಅನ್ನು ಕೂಡ ಆರಂಭ ಮಾಡಲಿದ್ದಾರೆ. ಇದರೊಂದಿಗೆ ಸೂಪರ್ ಹಿಟ್ ಕಲ್ಕಿ 2898 AD ಚಿತ್ರದ ಸೀಕ್ವೆಲ್ನಲ್ಲೂ ಕೂಡ ಅಶ್ವತ್ಥಾಮ ಪಾತ್ರದಲ್ಲಿ ಮತ್ತೆ ಕಾಣಿಸಿಕೊಳ್ಳಲಿದ್ದಾರೆ. ಹಾಗೆ ಸೆಕ್ಷನ್ 84 ಮತ್ತು ಸರ್ಕಾರ್ 4 ಚಿತ್ರಗಳ ಕೆಲಸಗಳಲ್ಲೂ ಕೂಡ ಬ್ಯುಸಿ ಆಗಿರಲಿದ್ದಾರೆ. ಒಟ್ಟಾರೆಯಾಗಿ ಅಮಿತಾಬ್ ಬಚ್ಚನ್ ಅವರು ನಿಧನರಾಗಿದ್ದಾರೆ ಅಥವಾ ಅವರ ಆರೋಗ್ಯದ ಬಗ್ಗೆ ವದಂತಿಯನ್ನ ಹಬ್ಬಿಸಿದ್ದವರಿಗೆ ಈಗ ಬ್ರೇಕ್ ಅನ್ನ ಹಾಕಿದ್ದಾರೆ. ನಾನು ಚೆನ್ನಾಗಿದ್ದೀನಿ, ನನಗೆ ಯಾವುದೇ ರೀತಿಯಾದಂತಹ ಆಪರೇಷನ್ಸ್ಗಳು ಆಗಿಲ್ಲ, ಐಸಿಯುನಲ್ಲೂ ಇಲ್ಲ, ನನ್ನ ಆರೋಗ್ಯ ಚೆನ್ನಾಗಿದೆ, ನಾನು ಆರಾಮಾಗಿದ್ದೀನಿ, 83 ವರ್ಷ, ನನಗೆ ಇನ್ನೂ 10-15 ವರ್ಷ ಚೆನ್ನಾಗಿ ಬಾಳ್ತೀನಿ ಅನ್ನುವಂಥ ಮಾತನ್ನು ಕೂಡ ಆಡಿರುವಂಥದ್ದು. ಇದಾಗಿತ್ತು ಇವರಿಗಿನ ಅಪ್ಡೇಟ್. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್, ಸುದ್ದಿ ನಿಮ್ಮದು, ವೇಗ ನಮ್ಮದು.